ಹುಣ್ಣಿಮೆ ಪ್ರಯುಕ್ತವಾಗಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಾಲಯದಲ್ಲಿ ಶಕ್ತಿ ದೇವತೆಯ ಹೋಮ ವಿಶೇಷ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಗಂಟಿಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶಕ್ತಿ ಜ್ಞಾನದೇವಿ ದೇವಾಲಯ. ಈ ದೇವಾಲಯ ಇರುವುದು ಗಂಟಿಗಾನಹಳ್ಳಿ ಗ್ರಾಮ, ತೂಬಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಬೆಂಗಳೂರಿನಿಂದ ಸರಿಸುಮಾರು 45 ಕಿಲೋಮೀಟರ್, ದೊಡ್ಡಬಳ್ಳಾಪುರದಿಂದ 10 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 15 ಕಿಲೋಮೀಟರ್ ಸಮೀಪದಲ್ಲಿದೆ. ಈ ಕ್ಷೇತ್ರದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ನೆಲೆಸಿ ಹಲವಾರು ಪವಾಡಗಳನ್ನು ಹಾಗೂ ಚಮತ್ಕಾರಗಳನ್ನು ಮಾಡುತ್ತಿದ್ದಾಳೆ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು, ಮನುಷ್ಯನಿಗೆ ಇರುವಂತಹ ಎಂಥದೇ ಕಷ್ಟಗಳಾಗಲಿ ಆ ತಾಯಿಯನ್ನು ನಂಬಿದರೆ ಸಾಕು, ಅತಿ ಶೀಘ್ರದಲ್ಲೇ ನಿವಾರಣೆಯಾಗೋದಂತೂ ಸತ್ಯ. ಹುಣ್ಣಿಮೆ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರ ಶ್ರೀ ಶಕ್ತಿ ಜ್ಞಾನದೇವಿಯ ದೇವಾಲಯಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೆ. ಶ್ರೀ ಕ್ಷೇತ್ರ ಶ್ರೀ ಶಕ್ತಿ ಜ್ಞಾನದೇವಿ ದೇವಾಲಯದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಈ ದೇವಾಲಯದಲ್ಲಿ ವಿಶೇಷವಾಗಿ ಹೋಮಗಳು ನಡೆಯೋದನ್ನು ಕಾಣಬಹುದು. ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ದೇವಾಲಯದಲ್ಲಿ ಕೆಂಪು ಬಟ್ಟೆಯಲ್ಲಿ ನಿಂಬೆಹಣ್ಣನ್ನು ತೆಗೆದುಕೊಂಡು ಶ್ರೀ ಶಕ್ತಿ ಜ್ಞಾನದೇವಿಗೆ ನಮಸ್ಕರಿಸಿ ದೇವಾಲಯದ ಮುಂದೆ ಬಲಭಾಗದಲ್ಲಿರುವ ಒಂದು ಗಿಡಕ್ಕೆ ಅವರು ಕೊಟ್ಟಿರುವ ನಿಂಬೆಹಣ್ಣನ್ನು ಶ್ರೀ ಶಕ್ತಿ ಜ್ಞಾನದೇವಿಯ ದೇವಾಲಯದ ಸುತ್ತಲೂ ಸುತ್ತಿ ನಿಂಬೆಹಣ್ಣನ್ನು ಕಟ್ಟೋದು ಈ ಕ್ಷೇತ್ರದಲ್ಲಿ ಪ್ರತೀತಿಯಾಗಿದೆ. ಈ ಕ್ಷೇತ್ರದಲ್ಲಿ ಹೆಚ್ಚು ಕುಡಿತ ಚಟವನ್ನು ಹೊಂದಿದ್ದವರು ಬೇಗನೆ ಕುಡಿತದ ಚಟವನ್ನು ಬಿಟ್ಟು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂರ್ಣಾಹುತಿ ಹೋಮ ಮುಗಿದ ನಂತರ ಗೋಮಾತೆಗೆ ಪೂಜೆ ಸಲ್ಲಿಸುತ್ತಾರೆ ಹಾಗೂ ಹೋಮದ ಸುತ್ತಲೂ ಪ್ರದಕ್ಷಿಣೆ ಮಾಡಿದ ನಂತರ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡುವುದು ವಿಶೇಷ. ಈ ಕ್ಷೇತ್ರದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಮೆರವಣಿಗೆ ವಿಗ್ರಹ ಮೂರ್ತಿಯನ್ನು ಮಹಿಳೆಯರು ಭುಜದ ಮೇಲೆ ಹೊತ್ತು ಮೆರವಣಿಗೆ ಮಾಡೋದು ವಿಶೇಷವಾಗಿದೆ. ಶ್ರೀ ಕ್ಷೇತ್ರ ಶ್ರೀ ಶಕ್ತಿ ಜ್ಞಾನದೇವಿ ದೇವಾಲಯದಲ್ಲಿ ಹುಣ್ಣಿಮೆ ದಿನದಂದು ರಾತ್ರಿ ಸಮಯದಲ್ಲಿ ಮೆರವಣಿಗೆ ದೇವರನ್ನ ವಾಗ್ದಾನ ಕೇಳೋದು ಈ ಕ್ಷೇತ್ರದಲ್ಲಿ ವಿಶೇಷ. ಈ ಕ್ಷೇತ್ರದಲ್ಲಿ ಹುಣ್ಣಿಮೆ ದಿನದಂದು ಗೆಂಡಗಂಡ ಕಾಳಿ ತಾಯಿಯ ಮಂಡಲ ಪೂಜೆ ವಿಶೇಷವಾಗಿ ಕಾಣಬಹುದು. ಹುಣ್ಣಿಮೆ ದಿನದಂದು ರಾತ್ರಿ ಸಮಯದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಶ್ರೀ ಶಕ್ತಿ ದೇವತಾ ಹೋಮ ನಡೀತದೆ. ಈ ಹೋಮದಲ್ಲಿ ನೀವು ಒಮ್ಮೆ ಪಾಲ್ಗೊಂಡೆ ಸಾಕು, ನಿಮ್ಗೆ ಎಂಥದ್ದೇ ಕಷ್ಟಗಳಾಗಿರಲಿ ಹಾಗೂ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗೋದು ಖಚಿತ. ಮನುಷ್ಯನಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಅನೇಕ ತೊಂದರೆಗಳಾಗಲಿ, ಇನ್ನು ಹಲವಾರು ಸಮಸ್ಯೆಗಳಿದ್ರೂ ಸಹ ಈ ಕ್ಷೇತ್ರದಲ್ಲಿ ಶ್ರೀ ಶಕ್ತಿ ದೇವತೆ ಹೋಮದಲ್ಲಿ ಪಾಲ್ಗೊಂಡ್ರೆ ಮನುಷ್ಯನಿಗೆ ಇರುವಂತಹ ಏನೇ ಸಮಸ್ಯೆಗಳು ಹಾಗೂ ದೋಷಗಳು ಇದ್ರೂ ಸಹ ಪರಿಹಾರವಾಗುತ್ತದೆ. ವಿಶೇಷ ಸೂಚನೆ: ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ದೇವಾಲಯದಲ್ಲೇ ರಾತ್ರಿ ಉಳಿದುಕೊಳ್ಳಲು ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ. ಭಕ್ತಾದಿಗಳು ಒಮ್ಮೆ ಶ್ರೀ ಕ್ಷೇತ್ರ ಶಕ್ತಿ ಜ್ಞಾನದೇವಿ ದೇವಾಲಯಕ್ಕೆ ಭೇಟಿ ನೀಡಿ ಮನುಷ್ಯನಿಗೆ ಯಾವುದೇ ಸಮಸ್ಯೆ ಇದ್ರೂ ಸಹ ದೂರವಾಗೋದು ಖಚಿತ. ವರದಿ ನಂದಿ ರಾಜೇಶ್. ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ. ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು, ತೂಬಗೆರೆ ಹೋಬಳಿ, ಗಂಟಿಗಾನಹಳ್ಳಿ ಗ್ರಾಮ. ಇದೇನಂದರೆ ಈ ದೇವಸ್ಥಾನ ಘಾಟಿ ಮತ್ತು ನಂದಿಬೆಟ್ಟ ಸೆಂಟ್ರಲ್ ಇರೋಂಥ ಒಂದು ದೇವಸ್ಥಾನ. ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಸ್ ಆಯ್ತು ಅಂದರೆ ಅಥವಾ ನಂದಿಬೆಟ್ಟಕ್ಕೆ ಬಂದು ಮೆಳೆಕೋಟೆ ಅಥವಾ ತೂಬಗೆರೆ ಅಂತ ಕೇಳಿದ್ರು ಹೇಳ್ತಾರೆ. ಗಂಟಿಗಾನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಳೆಕೋಟೆ ತೂಬಗೆರೆ ಸೆಂಟ್ರಲ್ ಬರೋಂಥದ್ದು. ನೀವು ಸೀದಾ ನಂದಿಬೆಟ್ಟಕ್ಕೆ ಬಂದು ಮತ್ತು ಘಾಟಿಗೆ ಹೋಗೋ ರೋಡಲ್ಲಿ ಇರೋಂಥದ್ದು ಈ ದೇವಸ್ಥಾನ. ಅಂದರೆ ಒಂದೇ ಕಿತಾನೆ ನೀವು ಬಂದು ನೋಡಿದಾಗ ಏನಾದರೂ ತಂದೆ ತಾಯಿ ಮತ್ತು ಮಗನದೊಂದು ಒಂದೇ ಕಿತಾನೆ ಆಶೀರ್ವಾದ ತಗೊಂಡಷ್ಟು ಈ ಒಂದು ಲೊಕೇಶನಲ್ಲಿ ಇರುತ್ತೆ. ಮತ್ತು ನನ್ನ ಹೆಸರು ಮಲ್ಲಿಕಾ ಅಂತ. ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆಗಳನ್ನೋದು ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಏನಪ್ಪ ಅಂದರೆ ಹೋಮ
ಮತ್ತು ಅಮ್ಮನವ್ರ ಮೆರವಣಿಗೆ ಅಂತ ವಿಶೇಷವಾಗಿರುತ್ತೆ. ಬರುವಂಥ ಭಕ್ತಾದಿಗಳು ಇಲ್ಲಿ ಅಮ್ಮನವ್ರ ಸನ್ನಿಧಾನದಲ್ಲಿ ಹೋಮ ಅನ್ನೋದನ್ನ ನೋಡಿಕೊಂಡು ಇಲ್ಲೇ ಒಂದು ಅನ್ನಪ್ರಸಾದ ಎಲ್ಲನೂ ಇರುತ್ತೆ. ಇಲ್ಲೇ ಒಂದು ಸ್ಟೇ ಕೂಡ ಆಗಬಹುದು. ಮತ್ತು ಅವ್ರಿಗೆ ನಾನಾ ರೀತಿ ಸಮಸ್ಯೆಗಳಿರುತ್ತೆ, ದೃಷ್ಟಿಗಳು, ಆ ರೀತಿ ಎಲ್ಲ ಹೋಮ ಮುಗಿದ ನಂತರ ಒಂದು ಅವ್ರಿಗೆ ನೀವಳಿಸಿದಂಥ ಹಣ್ಣು ಕಾಯಿನ ಹೋಮಕ್ಕೆ ಅರ್ಪಣೆ ಮಾಡೋದು ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಮ್ಮನವ್ರ ಮೆರವಣಿಗೆ ಎಲ್ಲ ಕಡೆ ಒಂದು ಹೆಣ್ಣು ಮಕ್ಕಳು ಅಮ್ಮನವ್ರನ್ನ ಹೊರುವಂಥ ಚಾನ್ಸಸ್ ಕಡಿಮೆ. ಈ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಹೆಣ್ಮಕ್ಳೇ ಅಮ್ಮನವ್ರನ್ನ ಹೊರ್ತಾರೆ. ಯಾರೇ ಬಂದ್ರೂ ಹೊರ್ತಾರೆ, ಇಂಥವ್ರೇ ಹೊರ್ಬೇಕಂತಿಲ್ಲ, ಹೆಣ್ಮಕ್ಳು ಯಾರೇ ಆದ್ರೂ ಅಮ್ಮನವ್ರನ್ನ ಹೊರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಂಡಗನ್ ಕಾಳಿ ಅಮ್ಮನವ್ರದ್ದು ಕೂಡ ಅಮಾವಾಸ್ಯೆ ಹುಣ್ಣಿಮೆಗೆ ಕೆಂಡ ಹಾಕಿ ಅವ್ರಿಗೊಂದು ವಿಶೇಷವಾಗಿ ಪೂಜೆ ಅನ್ನೋದನ್ನ ನಡೆಸಿ 4 ಒಂದು ಮೂಲೆಗೆ 4 ಒಂದು ಮಡಿಕೆಯನ್ನು ಅರಿಶಿಣದ ನೀರನ್ನು ಇಟ್ಟು ಆ ಒಂದು ನೀರನ್ನು ಪೂಜೆ ಎಲ್ಲ ಮುಗಿದ ನಂತರ ಎಲ್ಲ ಭಕ್ತರಿಗೂ ಪ್ರೋಕ್ಷಣೆ ಮಾಡುವಂಥದ್ದು ಇರುತ್ತೆ. ಮತ್ತು ಇನ್ನು ಹಲವಾರು ರೀತಿ ಸಮಸ್ಯೆಗಳಂತ ಬಂದಿರೋರಿಗೆಲ್ಲ ಇಲ್ಲಿ ಮುಡುಕು ಕಟ್ಟಿ ಅಮ್ಮನವ್ರ ಹತ್ರ ತಡೆ ಮಾಡಿಸ್ಕೊಳ್ಳೋದ್ರಿಂದ ಅವ್ರ ಸಮಸ್ಯೆಗಳನ್ನೋದು ಪರಿಹಾರ ಆಗುತ್ತೆ. ಸಂತಾನದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಬಿಸ್ನೆಸ್ ಲಾಸ್, ಮತ್ತು ಆಸ್ತಿ ವಿಚಾರಗಳು, ವಿವಾದಗಳು, ಆ ರೀತಿ ಸಮಸ್ಯೆಗಳೆಲ್ಲ ಕೂಡ ಇಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ. ಮೂರ್ಖಿತ ಹೋಮಕ್ಕೆ ಬಂದು ಭಾಗಿಯಾಗಿ ಆ ಒಂದು 3ನೇ ಕಿತ ಒಂದು ಪೂರ್ಣಾವತಿಯನ್ನು ಸಲ್ಲಿಸಿ ಇದು ಮಾಡಿದಾಗ ನಮ್ಮಲ್ಲಿ ಏನೇ ಒಂದು ಕಷ್ಟ ಇದ್ರೂ, ಏನೇ ಒಂದು ಮಠ ಮಂತ್ರ ಆಗ್ಬೋದು, ಅಥವಾ ವ್ಯಾಪಾರದಲ್ಲಾಗಬಹುದು, ಅಥವಾ ಒಂದು ಮನೆ ಕಟ್ಟೋಕ್ಕಾಗಲ್ಲ, ಅಕಸ್ಮಾತ್ ಮನೆಯಲ್ಲಿ ನಮ್ಮದೇ ನಿದ್ದೆ ಮಾಡೋಕ್ಕಾಗಲ್ಲ, ಆ ಥರ ಇರೋಂಥ ಸಮಸ್ಯೆಗಳಿಗೆಲ್ಲಕ್ಕೂ ಒಂದು ಹೋಮದಲ್ಲಿ ಭಾಗಿಯಾಗಿ ಆ ಹೋಮ ಅನ್ನೋದು ಮೂರ್ಖಿತ ಭಾಗಿಯಾಗಿ ಒಂದು ಪೂರ್ಣಾವತಿ ಅನ್ನೋದು ಅಮ್ಮನಿಗೊಂದು ಕೊಟ್ಟಾಗ ಅವೆಲ್ಲನೂ ಸಮಸ್ಯೆ ಅನ್ನೋದು ಬಗೆಹರಿತೈತೆ. ಆಚೆ ಹಸು ಇದೆಯಲ್ಲ, ಅದು ಏನು ಅದರಿಂದ ಶಕ್ತಿ? ಒಂದು ಶಕ್ತಿ ವೀರಭದ್ರ ಅಂತಿದೆ ಈ ಒಂದು ಕ್ಷೇತ್ರದಲ್ಲಿ. ಅವೇ ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನೇ ಒಂದು ವಾಗ್ದಾನ ಆಗ್ಬೇಕಂದ್ರೆ ಒಂದು ಎಡಗಡೆ ಆಗುತ್ತೆ. ಅಂದರೆ ಒಂದು ಶಕ್ತಿನಾಗಲಿ ವೀರಭದ್ರನಾಗಲಿ ಒಂದು ದಾಟು ಅಥವಾ ಒಂದು ಆಶೀರ್ವಾದ ಕೊಡ್ತು ಅಂದರೆ ಅದು ಎಡಗಾಲು ಕೊಟ್ಟರೆ ತುಂಬಾ ಉತ್ತಮ. ಅಕಸ್ಮಾತ್ ಅದು ಕೊಟ್ಟಿಲ್ಲ, ಅಕಸ್ಮಾತ್ ಹತ್ರ ಬಂದಿಲ್ಲ ಅಂದರೆ ಏನೋ ಸ್ವಲ್ಪ ಸಮಸ್ಯೆ ಇರುತ್ತೆ ಅಂತಲೇ ಅರ್ಥ ಆಗುತ್ತೆ. ಮತ್ತು ಇಲ್ಲೇನಂದರೆ ಮುಂದೆಗಡೆ ಇರೋಂಥ ಒಂದು ಕಲ್ಲು ಅಕಸ್ಮಾತ್ ನಮ್ಮ ಕೆಲಸ ಆಗುತ್ತೆ ಅಂದರೆ ವೇಗವಾಗಿ ಆಗುತ್ತೆ ಅಂದರೆ ಎಡಗಡೆ ಸುತ್ತುತ್ತೆ, ಅಕಸ್ಮಾತ್ ಸ್ವಲ್ಪ ನಿಧಾನ ಸ್ಲೋನಾಗಿ ಆಗುತ್ತೆ ಅಂದರೆ ಬಲಗಡೆ ಸುತ್ತುತ್ತೆ, ಅಕಸ್ಮಾತ್ ಕೆಲಸನೇ ಆಗಲ್ಲ ಸ್ಟಾಪ್ ಆಗುತ್ತೆ ಸರ್ ಆ ಕಲ್ಲು. ಇಲ್ಲೊಂದು ಪ್ರಶ್ನೆ ಅನ್ನೋದು ಅಮ್ಮನ ಮುಂದೆನೇ ಕೇಳೋಂಥದ್ದು ಇರುತ್ತೆ ವಿಶೇಷವಾಗಿ. ಆ ಗಿಡಕ್ಕೇನು ಇದು ಮುಡುಕು ಕಟ್ಟಿದ್ರೆ ಏನದು ಸರ್? ಅದು ಬಂದ್ಬಿಟ್ಟು ಒಂದು ಅಮ್ಮನವರು ಒಂದು 9 ದೇವತೆಗಳ ಒಂದು ಇದು ಒಂದು ಏನಾದರೂ ಒಂದು ನಿಂಬೆಹಣ್ಣು ಆಗ್ಬೋದು, ಅದರದೇ ಆದಂಥ ಒಂದು ವಿಶೇಷತೆ 9 ಅಮ್ಮನವ್ರಿಗೆ ಏನೇನೊಂದು ಸಲ್ಲಿಸಬೇಕು ಅದೆಲ್ಲ ಸಲ್ಲಿಸಿ ಆ ಮುಡುಪು ಅನ್ನೋದು ರೆಡಿ ಆಗಿರುತ್ತೆ. ಯಾಕಂದರೆ ಒಂದು ಪಾರ್ವತಿ ಕಣ್ಣೀರಿಂದ ಬಿದ್ದು ಸೃಷ್ಟಿಯಾಗಿರೋಂಥ ಒಂದು ನಿಂಬೆಹಣ್ಣು ಅದು. ಆ ಒಂದು ನಿಂಬೆಹಣ್ಣನ್ನು ನಾವು ಏನಾದ್ರು ಮನಸ್ಸಲ್ಲೇ ಅರ್ಕೆ ಮಾಡ್ಕೊಂಡು ನಮಗೇನು ಕೆಲಸ ಆಗ್ತಾರಲ್ಲ ಅಂಥದ್ದನ್ನು ಅರ್ಕೆ ಮಾಡ್ಕೊಂಡು ಒಂದು 9 ವಾರ ಬಂದು ಕಟ್ಟಿದ್ರೆ 100% ಅಲ್ಲ ಸರ್, 200% ರಿಸಲ್ಟ್ ಸಿಗುತ್ತೆ ಸರ್. ಇಲ್ಲಿ ಮುಖ್ಯವಾಗಿ ಕುರ್ತ ಅನ್ನೋದು ತುಂಬಾ ವೇಗವಾಗಿ ಬಿಡ್ತಾರೆ ಸರ್. ಅವ್ರು ಬಂದು ಇಲ್ಲಿ ನೀರು ಹಾಕಿಸ್ಕೊಂಡು 9 ವಾರ ಒಂದು ಮುಡುಪನ್ನು ಕಟ್ಟಿ ತಡೆ ಮಾಡಿಸ್ಕೊಳ್ಳೋದ್ರಿಂದ ಅತಿ ವೇಗವಾಗಿ ಕುರ್ತದ ಚಟ ಬಿಡ್ತಿದ್ದಾರೆ. ತುಂಬ ಅಂದರೆ ತುಂಬ ಈಗ ಕಷ್ಟ ನೋವುಗಳು ಜಾಸ್ತಿ ಆಗ್ತಿರೋದೇ ಈ ಕುರ್ತದ ಚಟ ಹಾಗೆ ಹೀಗೆ ಅದಂತೂ ತುಂಬಾ ವೇಗವಾಗಿ ಬಿಡ್ತಾರೆ ಈ ಸ್ಥಳದಲ್ಲಿ. ಮತ್ತು ಗಾಳಿ ಸಮಸ್ಯೆಗಳು ಅಂಥದ್ದೆಲ್ಲನೂ ಕೂಡ ವೇಗವಾಗಿ ಇಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಅದೇ
ಮೇಕಪ್ ಎಲ್ಲ ಆನ್ ಮಾಡಿ ಎಷ್ಟು ಕಾಪಿ ಬರ್ತೈತೆ ನಾನು
ದೇವತೆ ಅಕ್ಕ ಸೈಡ್ ಬನ್ನಕ್ಕ ಅಕ್ಕ ದೂರ ದೂರ ಹೋಗ್ರಿ ಆ ಕಡೆ ಬನ್ನಿ ದೂರ ಬಂದ್ಬಿಡ್ರಿ ಅವ್ರು ಇಟ್ಕೊಂತಾರೆ ದೂರ ಬಂದ್ಬಿಡ್ರಿ ನೀವು ಏನ್ ಮಾಡ್ತೀಯ ಮಾತಾಡು ಯಾವ ತರ ಮಾಡ್ಬೇಕು ಭಯ ಭಯ ಬಿಟ್ಟು ಭಯ ಬಿಟ್ಟು ಭಯ ಬಿಟ್ಟು ಭಯ ಬಿಟ್ಟು ಸಂಪೂರ್ಣ ತಗೊಂತೀಯ ತಗೋ ಇಲ್ಲ ಪೂರ್ತಿಯಾಗಿ